ಇದೇ ವಿಚಾರಕ್ಕೆ ಸಂಬಂಧಿಸಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಅಧಿಕಾರದ ದುರ್ಬಳಕೆಯಾಗ್ತಾ ಇದೆ, ಕರಸೇವಕ ಶ್ರೀಕಾಂತ್ ಪೂಜಾರಿಯ ಬಂಧನವಾಗಿದೆ ಅಂತ ಕಾಂಗ್ರೆಸ್ನ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಹುಬ್ಬಳ್ಳಿ ಪ್ರಕರಣ 30 ವರ್ಷಗಳ ಹಿಂದಿನ ಘಟನೆ. ಆ ಬಂಧನ ಖಂಡಿಸಿ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದೆ. ಹಳೆ ಕೇಸಲ್ಲಿ ಬಂಧನ ಅಂತ ಗೃಹ ಸಚಿವರು ಹೇಳ್ತಾರೆ. ಹರಿಪ್ರಸಾದ್ ನೋಡಿದ್ರೆ ದೊಂಬಿ ಆಗತ್ತೆ ಅಂತ ಹೇಳ್ತಾರೆ. ಈ ಸರ್ಕಾರ ಅಧಿಕಾರದ ದುರ್ಬಳಕೆ ಮಾಡಿಕೊಳ್ತಾ ಇದೆ ಅಂತ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮಾತನಾಡಿದ್ದಾರೆ. ಅದೆಲ್ಲವನ್ನ ಮರೆಸ್ತಕ್ಕಂಥದ್ದು ಒಂದು ಕಡೆ ಪ್ರಾರಂಭ ಆಗಿದೆ. ಇವತ್ತು ಒಂದು ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಒಂದು ಶ್ರೀಕಾಂತ್ ಪೂಜಾರಿಯ ಪ್ರಕರಣವನ್ನು ದೊಡ್ಡದು ಮಾಡಿ ಹಲವಾರು ಮೊಕದ್ದಮೆಗಳಿದ್ದಂಥವೆಲ್ಲ ಈಗಾಗಲೇ ಖುಲಾಸೆ ಆಗಿರತಕ್ಕಂಥದ್ದು ಮಾಧ್ಯಮದಲ್ಲಿ ನೀವುಗಳೇ ಆ ವ್ಯಕ್ತಿಯ ಹಿನ್ನೆಲೆ ಬಗ್ಗೆ ಪ್ರತಿದಿನದ ನಿಮ್ಮ ಒಂದು ಪ್ರಮುಖ ಸಮಯದಲ್ಲಿ ಪ್ಯಾನಲ್ ಡಿಸ್ಕಷನ್ ಮುಖಾಂತರವೂ ಪರ ವಿರೋಧಗಳು ಚರ್ಚೆ ನಡೀತಿರ್ತಕ್ಕಂಥದ್ದು ಗಮನಿಸಿದ್ದೇನೆ. ಇದರ ಜೊತೆಗೆ ನಾನು ಕರಸೇವಕರ ಮೇಲೆ ಒಂದು ರೀತಿ ಇವರು ದಬ್ಬಾಳಿಕೆ ಮಾಡ್ತಿರೋದು ಒಂದು ಕಡೆ ಸರ್ಕಾರ ಹಿಂದಿನ ಪ್ರಕರಣಗಳನ್ನು ಇಟ್ಕೊಂಡು. ಇವತ್ತು ದೇವೇಗೌಡರು ಇಲ್ಲೇ ಕೂತಿದ್ದಾರೆ. ಹಿಂದೆ ಈದ್ಗಾ ಮೈದಾನದ ವಿಷಯದಲ್ಲಿ ಅವರು ಮುಖ್ಯಮಂತ್ರಿ ಆಗಿ ಹುಬ್ಬಳ್ಳಿ ನಗರ ಶಾಂತ ರೀತಿಯ ವಾತಾವರಣ ಬರಲಿಕ್ಕೆ ಆಗಿನ ಅವರ ಸರ್ಕಾರದಲ್ಲಿ ಯಾವ ರೀತಿ ರಾಜ್ಯದಲ್ಲಿ ಅಧಿಕಾರ ನಡೆಸಿದ್ದಾರೆ ಅದೆಲ್ಲವನ್ನು ನಾನೀಗ ಪ್ರಸ್ತಾಪ ಮಾಡಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.